ಹಾಯ್ ಎಲ್ಲರಿಗೂ. ಇನ್ಸ್ಟಾಗ್ರಾಮದಲ್ಲಿ ಫುಲ್ ವೀಡಿಯೋ ಬೇಕಂತ ಎಲ್ಲ ಮೆಸೇಜ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಿ. ಅದಕ್ಕೆ ಹೇಗಂತ ನಾನು ಚಿಕ್ಕದಾಗಿ ಹೇಳಿಕೊಡ್ತೇನೆ. ಫಸ್ಟ್ ಒಂದು ಕೈ ಮಾಡಿಟ್ಟಿದ್ದೆ, ಅದಕ್ಕೆ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲಿ ವರ್ಕ್ ಬರಬೇಕಂತ ಒಂದು ಅಂದಾಜಿಗೆ ಹೇಳಿಕೊಡ್ತೆ. ಫಸ್ಟ್ ಇದನ್ನು ನಾನು ಪಿಕಾಕ್ ಡಿಸೈನ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ಕರೆಕ್ಟ್ ಎರಡು ಕೈಗೆ ಒಂದೇ ಥರ ಡಿಸೈನ್ ಬರಬೇಕು. ಒಂದು ಮುಖ ಯಾವ ಫ್ರಂಟಾಗೆ ಇರಬೇಕು, ಒಂದು ಬ್ಯಾಕ್ ಸೈಡ್ ಮಾಡಲಿ, ಒಂದು ಮತ್ತೊಂದು ಕೈಯಿಂದ ಫ್ರಂಟ್ ಸೈಡ್ಸು ನಾನು ಆಲ್ರೆಡಿ ಒಂದು ಮಾಡಿಟ್ಕೊಂಡಿದ್ದೇನೆ. ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲೆಲ್ಲಿ ವರ್ಕ್ ಬರಬೇಕು ಕರೆಕ್ಟ್ ಅಳತೆ ನೋಡಿಕೊಂಡು, ಟೇಪ್ ಇತ್ತಲ್ಲ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಕೈ ನೋಡಿ ಅಂದಾಜಿ ಎಲ್ಲೆಲ್ಲಿ ಬರಬೇಕಂತ ಆಮೇಲೆ ಪೇಪರಲ್ಲಿ ಮಾಡಿಟ್ಕೊಂಡಿದ್ದೇನೆ. ಅದು ಮಿಡ್ಲ್ ಪಾಯಿಂಟ್ ತಗೊಂಡು ಪಿಕಾಕ್ ಡಿಸೈನ್ನ ಹೋಲ್ ಮಾಡಿಟ್ಕೋಬೇಕು ಪೇಪರಲ್ಲೇ. ಹೋಲ್ ಮಾಡಿ ಆದಮೇಲೆ ಪಿಕಾಕನ್ನು ಹಚ್ಚೊಡಿಬೇಕು. ನಾನು ಪಿನ್ನಲ್ಲಿ ಸೂಜಿಯಲ್ಲಿ ಡಾಟ್ ಮಾಡಿಟ್ಕೊಂಡಿದ್ದೆ, ಅದು ಹಚ್ಚೋದು ತುಂಬಾ ಈಸಿ ಉಂಟು. ನಾನು ಅದನ್ನು ಹೇಗಂತ ಹೇಳಿಕೊಡ್ತೀನಿ. ಅದನ್ನು ಈಗ ಮಾಡಿದ್ದೆ ನೋಡಿ, ಪಿಕಾಕ್ ವರ್ಕ್ ಬಂದಿದೆ. ಅದು ಒಂದು ಚಾಕಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಒಂದು ಶೇಪಲ್ಲಿ ಬರುತ್ತೆ ಒಂದು ಒಳ್ಳೆ. ನಾನು ಏನು ಪಿಕಾಕ್ ಮತ್ತು ಜುಮ್ಕ ಬರುತ್ತಲ್ಲ ಅದು ಅದನ್ನು ವರ್ಕ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆಲ್ಲ ನೋಡಿ ಹಾಕ್ಕೊಳ್ಳಿ. ಈಗ ನಾನು ರಿಂಗನ್ನು ಅಷ್ಟೇ ಡಿಸೈನ್ ಆದಮೇಲೆ ನಾನು ರಿಂಗ್ ಹಾಕ್ಕೊಳ್ತೀನಿ. ಎಷ್ಟು ನೋಡಿ ಅಷ್ಟು ಟೈಟಾಗಿರಬೇಕು. ಡಿಸೈನ್ ಹೇಗೆ ವರ್ಕ್ ಮಾಡೋದು ಹಾಗೆ ಟೈಟ್ ಮಾಡಿ ವರ್ಕ್ ಮಾಡಿದ್ದಿಲ್ಲ ಅಂದರೆ ತುಂಬ ಲೂಸ್ ಬೀಳುತ್ತಲ್ಲ, ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಫಿಟ್ಟಿಂಗು ಒಳ್ಳೆ ಇರಬೇಕು, ಕರೆಕ್ಟ್ ಇದ್ದರೆ ಮಾತ್ರ ಪಿಕಾಕ್ ಡಿಸೈನು ಒಳ್ಳೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಗೋಲ್ಡನ್ ಥ್ರೆಡ್ ತಗೊಂಡಿದ್ದೆ. ಇದಕ್ಕೆ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡಾದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಗೋಲ್ಡನ್ ಥ್ರೆಡ್ ತಗೊಂಡು ಅದನ್ನು ಫುಲ್ ಪಿಕಾಕಿಗೆ ಚೈನ್ ಹಾಕ್ಕೊಳ್ತೀನಿ. ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ ನಿಮಗೆ. ಫುಲ್ ಡಿಸೈನ್ ಫಸ್ಟ್ ಪಿಕಾಕಾಗೆ ಚೈನೆಲ್ಲ ಹಾಕೊಳ್ಳೋ. ತುಂಬಾ ಈಸಿ ಉಂಟು. ನಾನು ರಿಂಗಾಗಿ ನಿಮ್ಗೆ ತೋರಿಸ್ತೇನೆ. ಈಗೆಲ್ಲ ಮಂಚ ಥರ ಎಲ್ಲ ಬರುತ್ತೆ, ನಂಗೆ ಅದಕ್ಕಿಂತ ಇದ್ರಾಗೆ ಮಾಡೋದಂತ ತುಂಬ ಖುಷಿಯಾಗುತ್ತೆ, ಕಂಫರ್ಟೇಬಲು ಆಗಿರುತ್ತೆ. ನಿಮ್ಗೆ ಯಾವುದ್ರಾಗೆ ಸರಿ ಅನಿಸುತ್ತೆ ಅದ್ರಾಗೆ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಪಿಕಾಕ್ ಫುಲ್ ವರ್ಕ್ ಮಾಡಿ ಆದಮೇಲೆ ಅದಕ್ಕೆ ಒಂದು ಪಿಂಕ್, ನಂದು ಸ್ಯಾರಿ ಕಲರ್ ಪಿಂಕ್ ಆಗೋದರಿಂದ ಪಿಂಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಥರ ಸ್ಟೋನ್ ತಗೊಂಡು ಫಸ್ಟ್ ನಾಟ್ ಒಂದು ಹಾಕ್ಕೊಳ್ಳಿ. ಆಮೇಲೆ ಅದರೊಳಗೆ ಹಾಕಿ ಫಸ್ಟ್ ಅದು ಹಾಕಿ ಆದಮೇಲೆ ಅದರೊಳಗೆ ಸ್ಟೋನ್ ಒಳಗೆ ನಾಟ್ ಹಾಕೋಬೇಕು. ತುಂಬಾ ಚೆನ್ನಾಗಿ ತೋರುತ್ತೆ ಈ ಥರ ಡಿಸೈನು. ತುಂಬಾ ಲುಕ್ಕು ಅಷ್ಟೇ, ನಿಮಗೆ ತುಂಬ ಚೆನ್ನಾಗಿ ತೋರುತ್ತೆ. ಈ ಲೈಟಲ್ಲಿ ತುಂಬ ಶೈನಿಂಗಾಗಿ ಹೊಳೆಯುತ್ತೆ. ಹೀಗೆ ಫುಲ್ ವರ್ಕ್ ನಾನು ಅದರೊಳಗೆ ಮಾಡ್ಕೊಂಡಿದ್ದೆ. ಪಿಂಕ್ ಆ್ಯಂಡ್ ನಾಟ್ ಹಾಕ್ಕೊಂಡು ಆಮೇಲೆ ಸ್ಟೋನ್ ಕೊಟ್ಟಿದ್ದೇನೆ. ನಿಮಗೆ ಇದೇ ಡಿಸೈನ್ ಬೇಕಾದ್ರೆ ಹೀಗೇನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಯಾವುದಾದ್ರು ಪಿಕಾಕಿಗೆ ಥ್ರೆಡ್ ಚೈನ್, ನಿಮ್ಮ ಸ್ಯಾರಿ ಕಲರ್ ಅದೇ ಥರ ಇದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಾಂದರೆ ನಿಮಗೆ ಗೋಲ್ಡೇ ಬೇಕಂದರೆ ಗೋಲ್ಡ್ ಥ್ರೆಡ್ ಹಾಕ್ಕೋಬೋದು.
ನಾನು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿ ತೋರುತ್ತೆ ಅಂದ್ಕೊಂಡು ಬ್ಲೌಸಿಗೆ ಪಿಂಕ್ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ನಾನು ವೈಟ್ ಥ್ರೆಡ್ ಅಂದರೆ ಶೈನಿಂಗ್ ಥ್ರೆಡ್ ಬರುತ್ತೆ ಒಂದು ಸಿಲ್ಕಲ್ಲೇ ಶೈನಿಂಗ್, ಫುಲ್ ಶೈನಿಂಗ್, ಅದು ಹಾಕ್ಕೊಂಡಿದ್ದೆ. ನಾನಿಲ್ಲಿ ಚಿಕ್ಕ ಡಾಟ್ ನಾಟ್ ಹಾಕ್ಕೊಳ್ತೀನಿ. ಫುಲ್ ಡಿಸೈನ್ ಅದೇ ಮಾಡಿದ್ದೀನಿ ನಾನು. ಫುಲ್ ವೈಟ್ ಗೋಲ್ಡಲ್ಲೇ ವೈಟ್ ಸಿಲ್ಕ್ ನಾಟ್ ಹಾಕೋಬೇಕು. ನಿಮಗೆ ಇನ್ನೂ ತುಂಬ ಡಿಸೈನಲ್ಲೇ ಪಿಕಾಕ್ ಡಿಸೈನ್ಸ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ನಾನೆಲ್ಲ ಡಿಸೈನು ಹೇಳಿಕೊಡ್ತೀನಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲೂ ನಾನು ಹಾಕಿದ್ದೇನೆ. ಇದು ತುಂಬಾ ರೆಸ್ಪಾನ್ಸಿಬಲ್ ಒಳ್ಳೆ ಬಂದಿದೆ. ಆಲ್ಮೋಸ್ಟ್ ನನ್ನ ಪಿಕಾಕ್ ಡಿಸೈನ್ ಆಗ್ತಾ ಬಂತು. ನೆಕ್ಸ್ಟ್ ನಂದು ಜುಮ್ಕ ನಿಮಗೆ ಯಾವ ಥರ ವರ್ಕ್ ಬೇಕಾದ್ರೂ ಮಾಡ್ಬೋದು. ನಾನು ಸಿಂಪಲ್ ಅಂದ್ಕೊಂಡೆ ಗೊತ್ತಾಗ್ತಿಲ್ಲ, ನಂದು ಓನ್ ಡಿಸೈನ್ ಇದು. ನನಗೆ ತುಂಬಾ ಇಷ್ಟ ಈ ಥರ ವರ್ಕ್ ಮಾಡಲಿಕ್ಕೆ. ಸ್ವಲ್ಪ ಡಿಫ್ರೆಂಟ್ ವರ್ಕು ಹೌದು ಬ್ಲೌಸಿಗೆ. ನನ್ನ ಹೈಲೈಟಾಗಿ ಬಂದಿದೆ ಜುಮ್ಕ. ಸ್ವಲ್ಪ ಲುಕ್ ಮಾತ್ರ ಒಳ್ಳೆ ಕೊಡುವ ಅಂತ ನನಗೆ ಇಷ್ಟ. ಇದಕ್ಕೂ ಅಷ್ಟೇ ನಾನು ಪಿಂಕ್ನ ಚಾಯ್ಸ್ ಮಾಡಿದ್ದೇನೆ, ಯಾಕಂದರೆ ನಮ್ಮದು ಸ್ಯಾರಿನೇ ಪಿಂಕ್ ಆ್ಯಂಡ್ ಬಂದಿದ್ದರಿಂದ. ಆಮೇಲೆ ಏನು ಪಿಂಕ್ ಹಾಕಿದ್ಮೇಲೆ ಅದಕ್ಕೆ ಫಿನಿಶಿಂಗ್ ಯಾವುದೇ ಡಿಸೈನ್ ಕೊಟ್ಟಾದ್ಮೇಲೆ ನಾನು ಫಿನಿಶಿಂಗ್ ಉಲ್ಟೆಟ್ ಕೊಡ್ತೀನಿ ಚೈನ್ ವರ್ಕ್ ಮಾಡಿ. ಹಾಗೆ ನಾನು ಕಂಟಿನ್ಯೂ ಎಲ್ಲ ವರ್ಕನ್ನು ಚೈನಲ್ಲೇ ನಾನು ಫಿನಿಶಿಂಗ್ ಕೊಟ್ಟಿದ್ದೆ. ಸ್ವಲ್ಪ ಸ್ಪೀಡಲ್ಲೇ ತೋರಿಸ್ತೀನಿ, ನನಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಚೈನ್ ವರ್ಕ್ ಅಲ್ಲ, ಎಲ್ಲದ್ರಲ್ಲಿ ಒಂದೇ ಥರ ವರ್ಕ್ ಇರುತ್ತಲ್ಲ ಚೈನು, ಅದನ್ನು ನಾನು ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸಿದ್ದೆ. ನೆಕ್ಸ್ಟ್ ನಾನು ಸೇಮ್ ಚೈನ್ ವರ್ಕ್ ಕೊಟ್ಟು ಮಿಡ್ಲಲ್ಲಿ ಒಂದೊಂದು ಸ್ಟೋನ್ ಗಮ್ ಹಾಕಿಸ್ಕೊಂಡಿದ್ದು. ಆಮೇಲೆ ಕಂಟಿನ್ಯೂ ಪಿಂಕ್ನ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಚೈನ್ ವರ್ಕ್ ಕೊಟ್ಟಿದ್ದೆ ಗೋಲ್ಡಲ್ಲೇ. ನೆಕ್ಸ್ಟ್ ಸ್ಟೆಪ್ ನಾನು ಜುಮ್ಕ ಸ್ವಲ್ಪ ಎದ್ದು ತೋರಲಿ ಅಂದ್ಕೊಂಡು ಇದು ಥ್ರೆಡ್ಡಲ್ಲ ದಪ್ಪ ನುಗ್ಳು ಬರುತ್ತಲ್ಲ ಅದನ್ನು ಫಸ್ಟ್ ಅಂಟಿಸ್ಕೊಂಡು ಸ್ವಲ್ಪ ಎದ್ದು ತೋರಲಿ ಅಂದ್ಕೊಂಡು ಫಸ್ಟ್ ಅದನ್ನು ಹಾಕ್ಕೊಂಡು ಅಂಟಿಸ್ಕೊಂಡಿದ್ದೆ. ಒಂದು 2-3 ನಿಮಿಷ ಒಣಗಿ ಆದಮೇಲೆ ಅದಕ್ಕೆ ಸ್ಟೋನ್ ಹಾಕಿ ಹೈಲೈಟ್ ಮಾಡಿದ್ದೆ ನಾನು ಅದನ್ನು. ಬ್ರಾಡ್ ಲುಕ್ ತೋರಲಿಗೋಸ್ಕರ ನಾನು ಈ ಥರ ವರ್ಕ್ ಕೊಟ್ಟಿದ್ದು.
ನೆಕ್ಸ್ಟ್ ಸೇಮ್ ಫಿನಿಶಿಂಗ್ ವರ್ಕ್ ಪಿಂಕ್ ಆ್ಯಂಡ್ ಚೈನ್ ಕೊಟ್ಟು ಫಿನಿಶಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಮಣಿ ಕೊಟ್ಟಿದ್ದೆ. ಕೆಲವು ಹ್ಯಾಂಗಿಂಗ್ ಮಾಡಿನೂ ಮಾಡ್ಬೋದು. ಹ್ಯಾಂಗಿಂಗ್ ನಾನು ಅದನ್ನು ಥ್ರೆಡ್ ಹಾಕ್ಕೊಂಡು ಸೂಜಿಯಲ್ಲೇ ವರ್ಕ್ ಕೊಟ್ಟಿದ್ದೆ. ಹ್ಯಾಂಗಿಂಗು ಮತ್ತು ಒಳ್ಳೆ ಆಗುತ್ತೆ, ಈಸಿ ಉಂಟು, ಅದನ್ನು ಮಾಡ್ಬೋದು. ನಿಮ್ಗೆ ಯಾವುದು ಒಳ್ಳೆ ಡಿಸೈನು ನಿಮ್ಗೆ ಅನಿಸುತ್ತೋ ಅದನ್ನು ಮಾಡಿ. ಜುಮ್ಕದಲ್ಲಿ ನೆಕ್ಸ್ಟ್ ನಾನು ಅದಕ್ಕೋಸ್ಕರ ಬ್ಯಾಕ್ ನಿಮಗೆ ಡಿಸೈನ್ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಸಪೋರ್ಟ್ ಕೊಡಿ. ಇನ್ನೂ ತುಂಬ ಡಿಸೈನ್ ಉಂಟು ನನ್ನ ಹತ್ರ. ಕುಚ್ಚ ಡಿಸೈನ್, ಬ್ರೈಡಲ್ ಡಿಸೈನ್ ಮತ್ತು ಒಳ್ಳೊಳ್ಳೆ ಡಿಸೈನ್ ನಿಮಗೆ ಕಳಿಸ್ತೇನೆ. ನಂದು ಸ್ಯಾರಿ ಗೋಲ್ಡ್ ಬಂದಿರೋದ್ರಿಂದ ನಾನು ಜಾಸ್ತಿ ಗೋಲ್ಡ್ ಆ್ಯಂಡ್ ಪಿಂಕನ್ನು ತಗೊಂಡಿದ್ದೆ. ಆಲ್ಮೋಸ್ಟ್ ನಾನು ಫಿನಿಶಿಂಗ್ ಆಗ್ತದೆ ಅಂತ. ನೀವು ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ ಅನಿಸುತ್ತೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ